ಪಹಲ್ಗಾಮ್ ದಾಳಿ ನಡೆದು ಇವತ್ತಿಗೆ ಒಂದು ವಾರ ಆಯಿತು. ಇವತ್ತಿಗೂ ಕೂಡ ಹೊಸ ಹೊಸ ದೃಶ್ಯಾವಳಿಗಳು ಲಭ್ಯವಾಗ್ತಾನೆ ಇದೆ. ಅಲ್ಲಿದ್ದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಭೀಕರ ಭೀಭತ್ಸ ಕೃತ್ಯದ ದೃಶ್ಯಾವಳಿಗಳು ಸೆರೆಯಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿ ಜಿಪ್ಲೈನ್ನಲ್ಲಿ ಆಟ ಆಡ್ತಾ ಇದ್ದ ಒಬ್ಬ ವ್ಯಕ್ತಿ ತನ್ನ ಖುಷಿನಲ್ಲಿ ತಾನು ಸೆಲ್ಫಿ ಮಾಡ್ಕೋತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ದಾಳಿಯ ದೃಶ್ಯ ಕೂಡ ಸೆರೆಯಾಗಿದೆ. ಭಯೋತ್ಪಾದಕರ ದಾಳಿಯ ಭೀಕರತೆಯನ್ನು ಬಿಚ್ಚಿಟ್ಟಿದೆ ಒಂದು ಸೆಲ್ಫಿ ವಿಡಿಯೋ. ಜಿಪ್ಲೈನ್ ಪ್ರವಾಸಿಗನ ವಿಡಿಯೋದಲ್ಲಿ ಉಗ್ರರ ಕೃತ್ಯ ಸೆರೆಯಾಗಿದೆ. ಉಗ್ರರ ದಾಳಿ ಬಗ್ಗೆ ಹಾಗಾದರೆ ಜಿಪ್ಲೈನ್ ಆಪರೇಟರ್ಗೆ ಮೊದಲೇ ಗೊತ್ತಿತ್ತಾ ಅಂತ ಅನುಮಾನ ಮೂಡ್ತಾ ಇದೆ. ಯಾಕೆ ಅನುಮಾನ ಮೂಡ್ತಾ ಇದೆ ಅಂತಂದರೆ 26 ಹಿಂದೂಗಳ ಹತ್ಯೆ ಹಿಂದಿದೆಯಾ ಸ್ಥಳೀಯರ ಕೈವಾಡ ಅಂತಕ್ಕಂಥ ಅನುಮಾನ ಕೂಡ ಇದೆ. ಆತನ ಬಿಹೇವಿಯರ್ ಒಂದು ಕಡೆ ಕೆಳಗಡೆ ದಾಳಿ ಮೇಲೆ ದಾಳಿ ನಡೀತಾ ಇದೆ. ಈ ಜಿಪ್ಲೈನ್ ಆಪರೇಟರ್ ಒಬ್ಬೊಬ್ಬರಾಗಿ ಪ್ರವಾಸಿಗರನ್ನ ಜಿಪ್ಲೈನ್ನಲ್ಲಿ ಬಿಡ್ತಾ ಇದ್ದಾನೆ. ಆತಂಕದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಪಠಿಸ್ತಾ ಇದ್ದಾನೆ. ಹಾಗಾದರೆ ಇವರಿಗೆಲ್ಲ ಗೊತ್ತಿತ್ತಾ ಈ ವಿಚಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾವು ಆರಂಭದ ದಿವಸದಿಂದನೂ ಹೇಳ್ತಾ ಇದ್ದೀವಿ, ಸ್ಥಳೀಯರ ಸಹಕಾರ ಇಲ್ಲದೆ ಈ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಗ್ರೀನ್ ಕಲರ್ ಶರ್ಟ್, ಆತನೇ ಜಿಪ್ಲೈನ್ ಆಪರೇಟರ್. ಇಲ್ಲಿ ಗಾಗಲ್ಸ್ ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ಆತ ರಿಷಿ ಭಟ್ ಅಂತ ಅಂದ್ಬಿಟ್ಟು ಪ್ರವಾಸಿಗ. ಆತ ಸೆಲ್ಫಿ ಸ್ಟಿಕ್ಕಲ್ಲಿ ಮೊಬೈಲನ್ನು ಹಾಕ್ಕೊಂಡು ತನ್ನ ಪಾಡಿಗೆ ತಾನು ಆ ಜಿಪ್ಲೈನ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಗುಂಡು ಹೊಡೆದು ಒಬ್ಬ ಉರುಳು ಬಿದ್ದು ಎಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದು ಒಂದು ಕಡೆ. ಬಟ್ ಈಗ ಈತ ಯಾಕೆ ಅಲ್ಲಾಹು ಅಕ್ಬರ್ ಪಠಿಸಿದ್ದು ಅಂತಕ್ಕಂಥದ್ದು ಅನುಮಾನ. ಪಹಲ್ಗಾಮ್ ಉಗ್ರ ದಾಳಿಯ ಭೀಕರತೆಯನ್ನ ಸೆಲ್ಫಿ ವಿಡಿಯೋ ಒಂದು ಬಿಚ್ಚಿಟ್ಟಿದೆ. ಪ್ರವಾಸಿಗ ರಿಷಿ ಭಟ್ನನ್ನ ಜಿಪ್ಲೈನ್ನಲ್ಲಿ ಕೂರಿಸುವಾಗ ಗುಂಡಿನ ಸದ್ದು ಕೇಳುತ್ತೆ. ಗುಂಡಿನ ಸದ್ದು ಕೇಳಿಸ್ತಾ ಇದ್ರು. ಪ್ರವಾಸಿಗನನ್ನ ಜಿಪ್ಲೈನ್ನಲ್ಲಿಯೇ ಕೂರಿಸ್ತಾನೆ ಆ ವ್ಯಕ್ತಿ. ಆತಂಕದಲ್ಲಿ ಅಲ್ಲಾಹು ಅಕ್ಬರ್ ಅಂಥೇಳಿ ಜಪಿಸ್ತಾನೆ ಜಿಪ್ಲೈನ್ ಆಪರೇಟರ್. ಸದ್ಯ ಜಿಪ್ಲೈನ್ ಆಪರೇಟರ್ನನ್ನ ವಶಕ್ಕೆ ಪಡೆದುಕೊಂಡಿದೆ ಎನ್ಐಎ ಟೀಮ್. ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಇದೇ ಎನ್ಐಎ ಇನ್ವೆಸ್ಟಿಗೇಷನ್ ನಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಭಯೋತ್ಪಾದಕರು ಜಿಪ್ಲೈನ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ರು. ಫೋಟೋಗ್ರಾಫರ್ ಒಬ್ಬ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಸ್ಥಳೀಯರ ಹೇಳಿಕೆಯ ಸಂದರ್ಭದಲ್ಲಿ ಇಬ್ಬರು ಟೆರರಿಸ್ಟ್ಗಳು ಇದೇ ಜಿಪ್ಲೈನ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಅನ್ನುವಂತಹ ಮಾತುಗಳನ್ನಾಡಿದ್ರು. ಹಾಗಾಗಿಯೇ ಈಗ ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ. ಜಿಪ್ಲೈನ್ ಆಪರೇಟರ್ಗೂ ಈ ಭಯೋತ್ಪಾದಕರಿಗೂ ಏನಾದರೂ ಲಿಂಕ್ ಇದೆಯಾ ಅಂಥೇಳಿ ತಡಕಾಡಿದಂತಹ ಸಂದರ್ಭದಲ್ಲಿ ಈ ವಿಡಿಯೋ ಒಂದು ಎನ್ಐಗೆ ಸಿಕ್ಕಿದೆ. ಈಗ ಇದೇ ಜಿಪ್ಲೈನ್ ಆಪರೇಟರ್ನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಯಾವುದೋ ಪಟಾಕಿ ಸದ್ದೋ ಏನೋ ಸದ್ದು ಅಟ್ಯಾಕ್ ಆಗಿದೆ ಅಂತಕ್ಕಂಥದ್ದು ಅದನ್ನು ಗೊತ್ತಾಗಿಲ್ಲ. ಬಟ್ ನನ್ನ ಪ್ರಕಾರ ಇವನು ಗೊತ್ತಾಗಿದೆ, ಆ ಆಪರೇಟರ್ ಗೊತ್ತಾಗಿದೆ. ಆ ಫೋಟೋಗ್ರಾಫರ್ ಸಾಕ್ಷಿ ಹೇಳಿಕೆ ಕೊಟ್ಟಾಗ ಜಿಪ್ಲೈನ್ ಮುಖಾಂತರನೇ ಉಗ್ರರು ಬಂದರು ಅಂತ ಹೇಳಿಕೆ ಕೊಟ್ಟಿದ್ದ. ಅಂದರೆ ಈತನಿಗೆಲ್ಲ ಗೊತ್ತಿದೆ, ಯಾಕೆಂದರೆ ಈತ ಜಿಪ್ಲೈನ್ ಆಪರೇಟರ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಷಿ ಭಟ್ ಅವರ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಇವಾಗ. ಆತ ಅನುಮಾನಾಸ್ಪದವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಈ ಆಪರೇಟರ್ ಮೇಲೆ.